ಆಶೀರ್ವಾದದೊಂದಿಗೆ ಏನು ಮೊನ್ನೆ ಅಷ್ಟೇ ನಮ್ಮ ಅರಳಯ್ಯ ಸ್ವಾಮಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನ ಈಗ ಬಂಧಿಸಿದ್ದಾರೆ. ಆದ್ರೆ ಇವತ್ತು ಹಿಂದೂ ನಾವೆಲ್ಲ ಒಂದು ಅನ್ನೋರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಸ್ವಾಮೀಜಿಯವರು ಹಿಂದೂ ಅನ್ನೋದು ಕಾಣ್ತಾ ಇಲ್ವಾ? ಅವರು ಮಠಾಧೀಶರು ಬಸವಕತ್ವದಲ್ಲಿ ಇಲ್ವಾ? ಯಾಕೆ ಇವ್ರಿಗೆ ಯಾರಿಗೂ ಕಾಣ್ತಾ ಇಲ್ಲ? ಬೇರೆ ಮಠಾಧೀಶಗಳಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಕೇವಲ ಒಂದು ಮಾದಿಗ ಸಮುದಾಯದ ಸ್ವಾಮೀಜಿ ಅಂತೇಳಿ ಇಷ್ಟೊಂದು ಸಣ್ಣತನದ ಬುದ್ಧಿಯನ್ನು ತೋರಿಸ್ತಿರ್ತಕ್ಕಂಥದ್ದು ಯಾವ ಶರಣರಿಗೂ ಕೂಡ ಒಳ್ಳೇದಲ್ಲ. ನಾಳೆ ಇವರಿಗಾಗಿದ್ದು ನಿಮಗೂ ಕೂಡ ಆಗ್ಬೋದು. ಕಾವಿ ತೊಟ್ಟರೆಲ್ಲ ಒಂದೇನೆ, ಮೈಯಲ್ಲಿ ಎಲ್ಲರ ಮೈಯಲ್ಲಿ ಹರಿತಿರೋದು ರಕ್ತಾನೆ. ಬಸವ ಮೂರ್ತಿ ಮಾದರಾಜ ಚೆನ್ನಯ್ಯವ್ರ ಮೈಯಲ್ಲೂ, ಅರಳಯ್ಯ ಸ್ವಾಮಿಯವ್ರ ಮೈಯಲ್ಲೂ, ಷಡಾಕ್ಷರಿ ಸ್ವಾಮೀಜಿಯವರ ಮೈಯಲ್ಲೂ, ಎಲ್ಲಾ ಸ್ವಾಮೀಜಿಗಳ ಮೈಯಲ್ಲೂ ಅದೇನೆ ಹರಿತಿರೋದು. ಹಾಗಾಗಿ ಇವತ್ತು ಒಂದು ಸಣ್ಣ ಮಠಾಧೀಶರ ಮೇಲೆ ಆಗಿರ್ತಕ್ಕಂತಹ ಅಲ್ಲೇ ಇಡೀ ನಮ್ಮ ಮಾದಿಗ ಸಮುದಾಯ ಬಹಳಷ್ಟು ನೋವನ್ನ ಉಂಟಾ ಇದೆ. ಇವತ್ತು ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಲ್ಲೇ ಮಾಡಿರ್ತಕ್ಕಂತಹ ಮೂರ್ಖರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇವತ್ತು ಬಸವಾದಿ ಆದಿಯಲ್ಲಿ ಬಸವ ತತ್ವದಲ್ಲಿ ಅರಳಯ್ಯ ಸ್ವಾಮೀಜಿಯವರು ದೀಕ್ಷೆಯನ್ನ ಪಡೆದಿರ್ತಕ್ಕಂಥವ್ರು. ಇವತ್ತು ಅವರು ಅರಳಯ್ಯ ಸ್ವಾಮಿಗಳಿಗೆ ಹೊಡೆದಿಲ್ಲ, ಬಸವಣ್ಣನವರಿಗೆ ಹೊಡೆದಿದ್ದಾರೆ. ನಿಜವಾಗ್ಲೂ ಇದು ಬಸವಣ್ಣನವರಿಗೆ ಹೊಡೆದ ರೀತಿ. ಹಾಗಾಗಿ ನಾವು ಇವತ್ತು ಷಡಾಕ್ಷರಿ ಮುನಿಗಳ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಶುದ್ಧಿ ಮಾಡ್ತಾ ಇದ್ದೀವಿ. ನಾವು ಯಾವ ಜಾತಿನೂ ಟೀಕೆ ಮಾಡಲ್ಲ. ನಾವು ಬಸವಣ್ಣನವರಿಗೆ ಹೊಡೆದಕ್ಕಾಗಿ ನಾವು ಶುದ್ಧಿಯನ್ನ ಹಾಲಿನ ಅಭಿಷೇಕದ ಮುಖಾಂತರ ಮಾಡ್ತೀವಿ.